ಹಿಂದುತ್ವದ ಭದ್ರಕೋಟೆ ಆಗಿದ್ದಂತಹ ದಕ್ಷಿಣ ಕನ್ನಡದಲ್ಲಿ ಈ ಬಾರಿ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರುವಂತಹ ಕಾಂಗ್ರೆಸ್ ಬಿಲ್ಲವ ಸಮುದಾಯದ ಮತವನ್ನ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಳಿಬೇಕು ಅಂತ ಬಿಲ್ಲವ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯನ್ನೇ ಅಭ್ಯರ್ಥಿ ಮಾಡಿದೆ. ಇದು ಸಹಜವಾಗಿ ಬಿಜೆಪಿಗೆ ಜಾತಿ ಲೆಕ್ಕಾಚಾರದಲ್ಲಿ ಒಂದಷ್ಟು ತಲೆನೋವನ್ನ ತರುತ್ತಾ ಬಂಟ ಬಿಲ್ಲವ ಕಾಂಬಿನೇಷನ್ ಅಲ್ಲಿ ಗೆಲುವು ಯಾರಿಗೆ ಅನ್ನೋ ಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ತನಕ ಮಂಗಳೂರು ಅಥವಾ ಉಡುಪಿಯಲ್ಲಿ ಮೋದಿಯವರ ಅಗತ್ಯತೆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡು ಇರದ ನಾಯಕರುಗಳು ಈಗ ಮೋದಿಯನ್ನ ರೋಡ್ ಶೋಗೆ ಕರೆಸ್ತಾ ಇದ್ದಾರೆ. ಇದರ ಪರಿಣಾಮ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಕಮಲದ ಭದ್ರ ಕೋಟೆಯಲ್ಲಿ ಆಗ್ತಾ ಇರುವ ತಳಮಳದ ಬಗ್ಗೆ ಕೂಡ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಏನೇನು ಸ್ಟ್ರಾಟಜಿ, ಏನೇನು ಲೆಕ್ಕಾಚಾರಗಳಾಗ್ತಾ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಟಫ್ ಫೈಟ್. ಕಾಂಗ್ರೆಸ್ನ ಬಿಲ್ಲವ ಅಸ್ತ್ರಕ್ಕೆ ಬಿಜೆಪಿಯಿಂದ ಮೋದಿ ಪ್ರತ್ಯಾಸ್ತ್ರ. ನಾರಾಯಣಗುರು ವೃತ್ತದಲ್ಲೇ ಪ್ರಧಾನಿ ಮೋದಿ ರೋಡ್ ಶೋ. ದಕ್ಷಿಣ ಕನ್ನಡ ಜಿಲ್ಲೆ 33 ವರ್ಷಗಳಿಂದಾನೂ ಬಿಜೆಪಿ ತೆಕ್ಕೆಯಲ್ಲಿಯೇ ಇದ್ದು ಬಿಜೆಪಿಯ ಸಂಸದರು, ಶಾಸಕರೇ ಹೆಚ್ಚಿನ ಅಧಿಕಾರ ಹಿಡಿದು ಬಿಜೆಪಿ ಭದ್ರಕೋಟೆ ಅಂತಾನೆ ಅನಿಸ್ಕೊಂಡಿದೆ. ಹೀಗಾಗಿ ಸ್ಟಾರ್ ಪ್ರಚಾರಕರು ಬೇಡ ಅಂದ್ಕೊಂಡಿದ್ದಂತಹ ಬಿಜೆಪಿ ಇದೀಗ ಸ್ವಲ್ಪ ಶೇಕ್ ಆದಂತಿದೆ. ಕಾಂಗ್ರೆಸ್ ಬಿಲ್ಲವ ಅಸ್ತ್ರ ಪ್ರಯೋಗಿಸ್ತಾ ಇರೋದ್ರಿಂದ ಬಿಲ್ಲವ ಸಮುದಾಯ ಕೂಡ ಈ ಬಾರಿ ಬಿಜೆಪಿಗೆ ಪಟ್ಟ ಬಿಡ್ಕೊಡುವ ಸಾಧ್ಯತೆ ಇರುವಂತಿದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ರಾಮಯ್ಯ ಹಾಗೂ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಮಧ್ಯೆ ಟಫ್ ಫೈಟ್ ಶುರುವಾಗ್ತಿದೆ. ಮತದಾರರ ಒಲವು ಕಾಂಗ್ರೆಸ್ ಅಭ್ಯರ್ಥಿ ಕಡೆ ಇದೆ ಅನ್ನೋ ಸುಳಿವು ಸಿಕ್ಕ ಬಿಜೆಪಿ ಅನಿವಾರ್ಯವಾಗಿ ಪ್ರಧಾನಿ ಮೋದಿ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ. ಇನ್ನು ಸಮಾವೇಶ ಇಲ್ಲದಿದ್ರೂ ರೋಡ್ ಶೋ ಇರಲಿ ಎಂಬ ತೀರ್ಮಾನಕ್ಕೆ ಬಂದಿದೆ. ನಾರಾಯಣಗುರು ವೃತ್ತದಿಂದ ನವಭಾರತ್ ವೃತ್ತದ ಮಂಗಳೂರಿನ ಈ ಮುಖ್ಯ ರಸ್ತೆಯಲ್ಲಿ ಸುಮಾರು 2 ಕಿಲೋಮೀಟರ್ಗಳ ಕಾಲ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡ್ತಾ ರೋಡ್ ಶೋದಲ್ಲಿ ಅವರು ಭಾಗವಹಿಸೋರಿದ್ದಾರೆ. 7:30ಕ್ಕೆ ಅವರು ಮಂಗಳೂರನ್ನು ತಲುಪ್ತಾರೆ. 7 ಗಂಟೆಯ ಒಳಗೆ ಮಂಗಳೂರಿನ ಜನ ನವಭಾರತ್ ಸರ್ಕಲ್ ಮತ್ತು ನಾರಾಯಣಗುರು ವೃತ್ತದ ರಸ್ತೆಯ ನಡುವೆ ನಾವೆಲ್ಲರೂ ಕೂಡ ಬಂದು ಸೇರ್ಕೊಳ್ಬೇಕು, ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತೇನೆ. ಪ್ರಧಾನಿ ಮೋದಿ ಇವತ್ತು ಸಂಜೆ 7:45ಕ್ಕೆ ನಗರದ ಲೇಡಿ ಹಿಲ್ ಬಳಿ ಇರುವಂತಹ ನಾರಾಯಣಗುರು ಸರ್ಕಲ್ನಿಂದ ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ. ಇನ್ನು ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಬಳಿಕ ರೋಡ್ ಶೋ ನಡೆಸಲಿದ್ದಾರೆ. ನಾರಾಯಣಗುರು ಸರ್ಕಲ್ ಆಯ್ಕೆ ಮಾಡಿರೋ ಹಿಂದೆಯೂ ಬಿಲ್ಲವ ಮತದಾರರನ್ನ ಸೆಳೆಯೋ ಪ್ರಯತ್ನ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಾವು ಬಿಲ್ಲವರ ಪರ ಇದ್ದೀವಿ ಅನ್ನೋದನ್ನ ತೋರಿಸೋ ಪ್ರಯತ್ನ ಇದಾಗಿದೆ. ಆದರೆ ಇದಕ್ಕೆ ಬಿಲ್ಲವ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದು ದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕೇರಳ ಸರ್ಕಾರ ನಾರಾಯಣ ಗುರುಗಳ ಟ್ಯಾಬ್ಲೋವನ್ನ ರಿಜೆಕ್ಟ್ ಮಾಡಿದ್ದ ಬಿಜೆಪಿ ಈಗ ಬಿಲ್ಲವರನ್ನ ಓಲೈಕೆ ಮಾಡೋದಕ್ಕೆ ಮೋದಿ ಅವರಿಂದ ಮಾಲಾರ್ಪಣೆಯನ್ನ ಮಾಡಿಸ್ತಾ ಇದೆ ಅಂತ ಬಿಲ್ಲವ ಮುಖಂಡರು ಆರೋಪಿಸ್ತಾ ಇದ್ದಾರೆ. ನಿಮಗೆ ಬೇಕಾದಾಗ ಗುರುಗಳನ್ನು, ಕೋಟಿ ಚೆನ್ನೈಯರನ್ನು ಉಪಯೋಗ ಮಾಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀರಿ. ಇವತ್ತು ಮತ್ತೆ ಸಮಾಜವನ್ನು ದಾರಿ ತಪ್ಪಿಸಲಿಕ್ಕೆ ಗುರುಗಳ ಮೂರ್ತಿಗೆ ಮಾಲಾರ್ಪಣೆ ಮುಖಾಂತರ ಪ್ರಚಾರಕ್ಕೆ ಉಪಯೋಗ ಮಾಡಿಕೊಂಡು ನೇರ ಪ್ರಧಾನಮಂತ್ರಿಯವರೇ ಬಂದು ಗುರುಗಳ ಇದಕ್ಕೆ ಮಾಲಾರ್ಪಣೆ ಮಾಡಿದ್ರು. ಅದಕ್ಕಿಂತ ದೊಡ್ಡ ಗೌರವ ಸಮಾಜಕ್ಕೆ ಇನ್ನೇನು ಬೇಕು ಅನ್ನೋ ರೀತಿಯಲ್ಲಿ ದಾರಿ ತಪ್ಪಿಸುವ ಕೆಲಸವನ್ನು ನಾಳೆ ಮಾಡಬೇಡಿ. ಸಮಾಜ ಉತ್ತರ ಕೊಡಲೇಬೇಕಾಗ್ತದೆ ಮತ್ತು ಕೊಟ್ಟೇ ಕೊಡ್ತದೆ ಇದಕ್ಕೆ ಈ ರೀತಿ ನೀವು ಮಾಡಿದರೆ. ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಾರಂತ ನಾನು ತಿಳ್ಕೊಂಡೆ. ಆದರೆ ಟ್ಯಾಬ್ಲೋವನ್ನು ಮಾಡಲಿಕ್ಕೆ ನಮ್ಮ ಸನ್ಮಾನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಎಸ್ ಅಂತ ಹೇಳಿದ್ರೆ ಅದು ಅಲ್ಲಿ ಒಂದು ಗೌರವಕ್ಕೆ ಪಾತ್ರ ಆಗ್ತಿತ್ತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಕಾಂಗ್ರೆಸ್ ಕೂಡ ಮೋದಿ ಆಗಮಿಸ್ತಾ ಇರೋದು ಬಿಲ್ಲವರ ಓಲೈಕೆ ಆಗಿದೆ ಅಂತ ಕಿಡಿಕಾರಿದೆ. ಇನ್ನು ಬಿಜೆಪಿ ಭದ್ರಕೋಟೆ ದಕ್ಷಿಣ ಕನ್ನಡ ಕಣ ಈ ಬಾರಿ ರೋಚಕವಾಗಿತ್ತು. ನಾರಾಯಣಗುರು ಪ್ರತಿಮೆಗೆ ಮೋದಿ ಗೌರವ ನೀಡುವ ಮೂಲಕ ಬಿಲ್ಲವ ಸಮುದಾಯವನ್ನ ಸೆಳೆಯುವ ಪ್ರಯತ್ನವೂ ಇದಾಗಿದೆ. ಒಟ್ನಲ್ಲಿ ಈ ಬಾರಿ ಕರಾವಳಿಯಲ್ಲಿ ಬಿಲ್ಲವ ಸಮುದಾಯದ ವೋಟ್ ಬ್ಯಾಂಕ್ ಬಿಜೆಪಿಗೆ ಬಿಸಿ ತುಪ್ಪ ಆಗಿರೋದ್ರಲ್ಲಿ ಸಂದೇಹವೇ ಇಲ್ಲ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.